ವಿಲ್ಸನ್ ಗಾರ್ಡನ್ ನಾಗ ಅಲ್ಲಿದಾರಲ್ಲ ಬ್ಲ್ಯಾಕ್ ಟಿ ಶರ್ಟ್ ಹಾಕ್ಕೊಂಡು ಆತನೇ ವಿಲ್ಸನ್ ಗಾರ್ಡನ್ ನಾಗ. ಯಾಕೆ ನಾಗನಿಗೆ ಇಷ್ಟೊಂದು ಮಹತ್ವ ಬರ್ತಾ ಇದೆ? ಮತ್ತೊಂದು ಕಡೆ ಸೈಕಲ್ ರವಿ 2011ರಲ್ಲಿ ಇದೇ ದರ್ಶನ ಒಳಗಾದಾಗ ಸೈಕಲ್ ರವಿ ಎಲ್ಲ ದೇಖ್ಪಾಲ್ ಎಲ್ಲ ಅವ್ರು ಮಾಡಿದ್ರು. ವಿಲ್ಸನ್ ಗಾರ್ಡನ್ ವಿಚಾರಕ್ಕೆ ಬರ್ತೀನಿ, ವಿಲ್ಸನ್ ಗಾರ್ಡನ್ ನಾಗ ವಿಚಾರಕ್ಕೆ ಬರ್ತೀನಿ. ನಾನಿವತ್ತು ಬೆಳಗ್ಗೆಯಿಂದ ಹೇಳ್ತಾ ಇದ್ದೆ, ಒಂದು ವೇಳೆ ವಿಲ್ಸನ್ ಗಾರ್ಡನ್ ನಾಗ ಹೇಳ್ದಂಗೆ ಪೊಲೀಸ್ ಅಧಿಕಾರಿಗಳು ಕೇಳ್ತಾ ಇದ್ದರೆ, ಪರಮೇಶ್ವರ್ ಅವರು ಹೇಳಿದಂಥ ಮಾತನ್ನು ಪೊಲೀಸ್ ಅಧಿಕಾರಿಗಳು ಕೇಳ್ತಾ ಇಲ್ಲ ಅಂತಂದರೆ, ನಾಗರನ್ನೇ ಚೀಫ್ ಮಿನಿಸ್ಟರ್ ಮಾಡಿಬಿಡಿ ಅಥವಾ ಹೋಮ್ ಮಿನಿಸ್ಟರ್ ಮಾಡಿಬಿಡಿ, ಎಲ್ಲರೂ ಕೇಳ್ತಾ ಇದ್ದಾರಲ್ಲ ಮಾತು ಅಂತೇಳಿ. ಸರ್ಕಾರ ಕೂಡ ಅದನ್ನು ಭಾಳ ಒಂದು ರೀತಿಯಲ್ಲಿ ಆ ವ್ಯಂಗ್ಯವನ್ನು ಭಾಳ ತೀಕ್ಷ್ಣವಾಗಿ ತೆಗೆದುಕೊಂಡಂಗೆ ಕಾಣ್ತಾ ಇದೆ. ಕೋರ್ಟ್ಗೆ ಹೋಗ್ತಾರೆ, ಇದೀಗ ಎಲ್ಲರನ್ನ ಬೇರೆ ಬೇರೆ ಜೈಲಿಗೆ ಹಾಕಲಾಗಿದೆ. ಇರಲಿ, ಇನ್ನು ವಿಲ್ಸನ್ ಗಾರ್ಡನ್ ನಾಗ ಸಾಮಾನ್ಯ ಕೂಡ ಅಲ್ಲ. ವಿಲ್ಸನ್ ಗಾರ್ಡನ್ನಲ್ಲಿ ನಾಗನ ಹವ ಭಾಳ ಜೋರಿದೆ. ರಾಜಕಾರಣಿಯೊಬ್ಬರಿಗೆ ಈತ ಬಲಗೈ ಬಂಟನಿದ್ದಂತೆ. ಈಗಲೂ ನಾಗನ ಹಿಡಿತದಲ್ಲಿ ವಿಲ್ಸನ್ ಗಾರ್ಡನ್ನ 2 ವಾರ್ಡ್ ಇದೆ. 5,000 to 6,000 ಓಟ್ ಇದೆ. ನಾಗ ಯಾರಿಗೆ ಹೇಳ್ತಾರೆ ಅಲ್ಲಿಗೆ ಅವರು ಓಟ್ ಹಾಕ್ತಾರೆ. ವಿಲ್ಸನ್ ಗಾರ್ಡನ್ ನಾಗ ಮತ್ತು ದರ್ಶನ್ ಕಾಸ. ಇತ್ತೀಚೆಗೆ ಅನೇಕ ವಾಟ್ಸಪ್ ಗ್ರೂಪ್ಗಳಲ್ಲಿ ರೌಡಿಗಳು ಗ್ರೂಪ್ ಕಟ್ಕೊಂಡಿದ್ದಾರೆ, ದರ್ಶನ್ ಹೆಸರಲ್ಲಿ, ಅಭಿಮಾನಿ ಸಂಘದ ಹೆಸರಲ್ಲಿ ಅಂತೇಳಿ ಎಲ್ಲದರ ಮೇಲೆ ಒಂದು ನಿಗಾ ಇಟ್ಟಿದ್ರು ಪೊಲೀಸರು. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಈ ಥರ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ಯಾರಿದ್ದಾರೆ, ದರ್ಶನ್ ಅಭಿಮಾನಿ ಸಂಘ ಅಂತ ಕಟ್ಕೊಂಡು ಆ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳು ದರ್ಶನ್ ಹೆಸರಲ್ಲಿ ಬಚಾವಾಗ್ತಾ ಇದೆ. ಪೊಲೀಸರು ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಅನೇಕ ಇಂಥ ವಾಟ್ಸಪ್ ಗ್ರೂಪ್ಗಳನ್ನು ಪತ್ತೆ ಹಚ್ಚಿತ್ತು. ಸೆಕ್ಯೂರಿಟಿ 1ರಲ್ಲಿ ಇರ್ತಾ ಇದ್ದ ವಿಲ್ಸನ್ ಗಾರ್ಡನ್ ನಾಗ, ಆದರೆ ದರ್ಶನ್ ಜೈಲಿನ ಸೆಕ್ಯೂರಿಟಿ 3ರಲ್ಲಿ ಇರ್ತಾ ಇತ್ತು. ಜೈಲಿನಲ್ಲಿ ವಿಸಿಟರ್ಸ್ ಭೇಟಿ ಮಾಡ್ತಾ ಇದ್ದ ದರ್ಶನ್ 3ನೇ ಬ್ಯಾರಕ್ನಿಂದ ಹೊರಬಂದು ಭೇಟಿ ಮಾಡ್ತಾ ಇದ್ರು. ವಿಸಿಟರ್ಸ್ ಭೇಟಿ ಬಳಿಕ ಅಧಿಕಾರಿಗಳ ಕಣ್ಣು ತಪ್ಪಿಸ್ತಾ ಇದ್ದ ನಟ ನಾಗನ ಬ್ಯಾರಕ್ ಕಡೆ ಓಡ್ತಾ ಇದ್ರಂತೆ ನಟ ದರ್ಶನ್. ಬೇರೆಯವರನ್ನು ಭೇಟಿ ಮಾಡಬಾರ್ದು ಎನ್ನುತ್ತದ ಪೊಲೀಸರು ಹೇಳ್ತಾ ಇದ್ರು. ಆದರೆ ದರ್ಶನ್ ಬದಲು ಎದುರುತ್ತರ ಕೊಡ್ತಾ ಇದ್ದ ನಾಗ. 1-2 ನಿಮಿಷ ತಡೀರಿ ಬರ್ತಾರೆ ಅಂತ ಹೇಳ್ತಾ ಇದ್ರಂತೆ. ಕೆಲವೊಮ್ಮೆ ದರ್ಶನ್ರನ್ನು ಕರೆಸ್ಕೊಳ್ತಾ ಇದ್ದಂತೆ ನಾಗ. ಇಲ್ಲಿ ಇನ್ನೊಂದು ವಿಚಾರ, ಇಷ್ಟೆಲ್ಲ ಜನ ನೋಡೋಕೆ ಬರ್ತಾ ಇದ್ರಲ್ಲ ದರ್ಶನ್ ಅವರನ್ನು. ಸಾಧಾರಣವಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕು ಅಂತಂದರೆ ಇಲ್ಲೊಂದು ಸೀಲ್ ಹಾಕ್ತಾರೆ, ಸೀಲ್ ಹಾಕಿ ಒಳಗೆ ಹೋಗ್ಬೇಕು. ಆದರೆ ಬಹುತೇಕರ ಕೈಯಲ್ಲಿ ಸೀಲ್ ಕಾಣ್ತಾ ಇರಲಿಲ್ಲ. ಹಾಗಿದ್ರೆ ಅವರು ಒಳಗೆ ಹೋಗಲಿಲ್ವಾ ಅಥವಾ ದರ್ಶನ್ ಅವರೇ ಹೊರಗೆ ಬರ್ತಾ ಇದ್ರಾ? ಇದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ದರ್ಶನ್ ಜೊತೆ ಇನ್ನಿತರರು ಕೆಲವರು ಇದ್ದಾರಲ್ಲ, ಅದರಲ್ಲಿ A5 ನಂದೀಶ್ ಅನ್ನುವಂಥ ಹುಡುಗ ಇದ್ದಾನೆ. A5 ಆತ ಜೈಲಿಗೆ ಹೋಗೋದಕ್ಕಿಂತ ಮೊದಲು, ಈ ಎಲ್ಲ ಘಟನೆ ಆಗೋದಕ್ಕಿಂತ ಮೊದಲು ಮನೆಯ ಕೆಲಸಕ್ಕಾಗಿ ಈತನೇ ನೋಡಿ ಸಾಲ ಮಾಡಿದ್ದಾನೆ. ಈಗ ಸಾಲದ ಕಂತನ್ನು ಯಾರು ಕಟ್ಟಬೇಕು? ಇವನ ತಾಯಿ ಕಟ್ಟಬೇಕು. 20,000 ಪ್ರತಿ ತಿಂಗಳು, 20,000. ನಾವು ನಂದೀಶ್ನ ತಾಯಿಯನ್ನು ಮಾತಾಡ್ಸೋಕೆ ಹೋದ್ವಿ. ಅವ್ರ ತಾಯಿ ಹೇಳ್ತಾರೆ, ಯಾವ ವಕೀಲರು ಬಂದಿಲ್ಲಪ್ಪ ನಮ್ಮ ಬಳಿ, ಯಾರು ಕೂಡ ನಿಮ್ಗೇನಾಗಿದೆಯಮ್ಮ ಅಂತ ಕೇಳೋಕೆ ಬಂದಿಲ್ಲ. ಅಕ್ಕಪಕ್ಕದವರೇನೋ ಒಂದು ತಿಂಗಳದ್ದು ಸಾಲ 20,000 ಕೊಟ್ಟರು ನಮ್ಮ ಕಷ್ಟ ನೋಡೋಕ್ಕಾಗದೆ. ನಮ್ಮ ಮಗನನ್ನು ನೋಡೋದಕ್ಕೆ ಹೋದರೆ 10 ನಿಮಿಷ ಬಂದ್ಬಿಡಿ ಅಂತಾರೆ. ಅದ್ಯಾಕೆ? ನಮ್ಮ ಪ್ರಶ್ನೆ ಇದು. ದರ್ಶನ್ಗೆ ಸೀಟ್ ಹಾಕಿ, ಮತ್ತೊಂದು ಹಾಕಿ, ಚಹಾ ಹಾಕಿ, ಮತ್ತೊಂದು ಸಿಗರೇಟ್ ಎಲ್ಲ ಕೊಡ್ತಿರಲ್ಲ, ಈ ಉಳಿದವ್ರಿಗೆ ಯಾಕೆ ನ್ಯಾಯ ಇಲ್ಲ? ಅದುವೇ ನ್ಯಾಯ ಇಲ್ಲ? ಇದು ನಮ್ಮ ಪ್ರಶ್ನೆ. ನ್ಯಾಯ ಎಲ್ಲರಿಗೂ ಒಂದೇ ಥರವಾದರೆ ನಂದೀಶ್ಗೂ ಕೊಡಬೇಕಿತ್ತಲ್ಲ. ನಾವು ಹೇಳ್ತಾ ಇರೋದಲ್ಲ, ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ ಏನು ಕತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಜಾಲಿ. ಡಿ ಬಾಸ್ ವಿರುದ್ಧ ನಂದೀಶ್ ಕುಟುಂಬದ ವಾಗ್ದಾಳಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡುತ್ತಿದ್ದಾರೆ. A5 ಆರೋಪಿ ನಂದೀಶ್ ಕುಟುಂಬ ಜೀವನ ಸಾಗಿಸಲು ಪರದಾಡ್ತಾ ಇದೆ. ಮಗ ಜೈಲು ಸೇರಿದ ಬಳಿಕ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಇದುವರೆಗೂ ದರ್ಶನ್ ಆಗ್ಲಿ ವಕೀಲರಾಗ್ಲಿ ನಮ್ಮ ಮಗನನ್ನ ಭೇಟಿ ಮಾಡಿಲ್ಲ ಅಂತ ನಂದೀಶ್ ಸಂಬಂಧಿಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಲಾಯರ್ ಕಟ್ಟಬೇಕು ಅಂದ್ರೆ ನೀವು ಕೇಳ್ತೀರಿ, ಏಕ್ತಮ್ಮ 50,000 ಕೊಡಿ, 20,000 ಕೊಡಿ, 10,000 ಕೊಡಿ ಅಂತ. ನಾವು ಎಲ್ಲಿಂದ ತಂದ್ಕೊಡ್ಮೆ? ನಮಗೆ ದುಡ್ದು ಗೇದು ಉಂಡ್ರೆ ಉಂಟು. ಜಮೀನಾರು ಇದ್ದಿದ್ರೆ ಬೇಕಾದ್ರೆ, 1 ಎಕರೆ ಇದ್ದಿದ್ರೆ ಬೇಕಾದ್ರೆ, 1 20 ಗುಂಟೆ ಹೋದ್ರೆ ಬೇಕಾದ್ರೆ
ಮಾರ್ಬಿಡ್ಬೋದಾಯಿತು. ಅದು ಇಲ್ವಲ್ಲ ಸರ್ ನಾವು. ಇಲ್ಲ ಸರ್, ಯಾರೂ ಹೋಗಿಲ್ಲ ಅಲ್ಲಿಗೆ. ಅವ್ರು ಕರ್ಕೋಗಿರೋರು ಬಿಡ್ಸ್ಕೊ ಬರಲಿ, ಇವತ್ತಿಲ್ಲವ್ರಿ 4 ತಿಂಗಳಿಗೆ ಬರಲಿ. ಅದೇ ಮರ್ಮ ಹೋಯ್ತೀವಿ, ಇಲ್ಲಿ ಕೂಲಿ ಪಾಲಿ ಗೇದ್ಬಿಡ್ತೀವಿ, ಒಂದು 15 ತಿಂಗಳಿಗೆ ಹೋಯ್ತೀವಿ, ಮಾತಾಡ್ಸ್ಕೊತೀವಿ, ಬರ್ತೀವಿ ಅಷ್ಟೇ. ಇವೇ ತೋರಿಸ್ತಾ ಇರುವಂಗೆ ನೋಡ್ತಾ ಇದ್ದರೆ ಎಲ್ಲಿ ನಮ್ಮ ಮಕ್ಕಳನ್ನ ಅಲ್ಲೇ ಉಳಿಸ್ಬಿಡ್ತಾರೋ ಅನ್ನೋ ಭಯ ಆಯ್ತದೆ, ತುಂಬ ಭಯ ಆಯ್ತದೆ. ಈಗ ಅವ್ರಿಗೆಲ್ಲ ಅಷ್ಟೊಂದು ಒಂದು ಆತಿಥ್ಯ ದೊರಕ್ತದೆ, ಅದು ಎಷ್ಟು ನಿಜವೂ ಸುಳ್ಳೋ ನಮಗೆ ಗೊತ್ತಿಲ್ಲ, ದೊರಕ್ತಾ ಇದೆ. ಇವರು ಈಗ ನಮ್ಮ ಕಡೆ ಹೋದರೆ 10 ನಿಮಿಷ 20 ನಿಮಿಷ ಮಾತಾಡೋದಕ್ಕೂ ಕಷ್ಟ. ನಾವು ಕೇಳಿದೆ ಅವ್ರ ಕಡೆ ಯಾರು ಬಂದು ಸಪ್ರೇಟಾಗಿ ನೀನು ಮೀಟ್ ಆಗಿದ್ದಾರಾ, ಏನಾರು ಮಾತುಕತೆ ನಡೆದಿದ್ದದ, ಎಲ್ಲವನ್ನು ಕರೆಕ್ಟಾಗಿ ಹೇಳ್ಬಿಡು. ಯಾಕೆಂದರೆ ನಾವು ಏನೋ ಒಂದು ವ್ಯವಹಾರ ಮಾಡೋಕ್ಕೆ ಸರಿ ಹೋಗ್ತದೆ ಅಂತ ಹೇಳಿ ಕಳಿಸಿದೆ. ಯಾರೂ ಬಂದು ಅದನ್ನು ಏನೂ ಮೀಟ್ ಮಾಡಲಿಲ್ವಂತೆ. ಮನೆಗಾಗಿ ನಂದೀಶ್ ಮಾಡಿದ್ದ ಸಾಲದ ಹೊರೆ ವಯಸ್ಸಾದ ತಂದೆ ತಾಯಿ ಹೆಗಲಿಗೆ ಬಂದು ಬಿದ್ದಿದೆ. ಪ್ರತಿ ತಿಂಗಳು 20,000 ಕಟ್ಟಲೇಬೇಕಿದೆ. ನಂದೀಶ್ ಕಷ್ಟ ನೋಡಲಾಗದೆ 1 ತಿಂಗಳು ಸಾಲದ ಕಂತನ್ನ ಸಂಬಂಧಿಗಳೇ ಕಟ್ಟಿದ್ದಾರೆ. ಎಲ್ಲಿದೆ ಆ ಥರ ಇದ್ರೆ ಗೇಯ್ಬೇಕು, ಈಗ ಉಣ್ಬೇಕು. ಅಡಿಗೆ ಅಜ್ಜಿಗೆ ಹುಷಾರಿಲ್ಲ ಅಂತ ನೋಡಕ್ಕೆ ಬಂದು ಇಲ್ಲೇ ಕುಂತ್ಕೊಂಡೆ. ಇನ್ನೇನು ಮಾಡೋದು ಸರ್, ನಮ್ಮ ಹತ್ರ 1 ರೂಪಾಯಿ ಇಲ್ಲ, ಅವರೇ ಬಿಡಿಸ್ಕೊಬರ್ಲಿ. ನಮಗೆ ಸಿಕ್ಕಿಲ್ಲ ಸರ್. ನಾವು ನಿನ್ನೆ ಅನ್ಕೊಂಡಿರೋದು ಸರ್, ಲಕ್ಷಾನುಗಟ್ಲೆ ಎಲ್ಲಿ ಮಡಗಿದೆವು ಸರ್ ನಾವು ಬಿಡ್ಸೋಕ್ಕೆ. ನಿಮ್ಮ ಕಂಡಂಗೆ ಗೇಯೋರು ನಾವು ಎಲ್ಲಿ ಮಡಗಿದೆವು, ಅವರೇ ಬಿಡಿಸ್ಕೊಬರ್ಲಿ. ಇಲ್ಲ ಸರ್, ಇಲ್ಲ ಸರ್. ಇನ್ನು ಪೊರ್ಕಿಗೆ ರಾಜಾತಿಥ್ಯಕ್ಕೆ ಉಳಿದ ಆರೋಪಿಗಳ ಕುಟುಂಬಸ್ಥರು ಕಿಡಿಕಾರಿದ್ದಾರೆ. ಎದೆತ್ತರಕ್ಕೆ ಬೆಳೆದ ಮಕ್ಕಳು ಜೈಲು ಸೇರಿದ್ದಕ್ಕೆ ಕಣ್ಣೀರಿಡ್ತಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ದರ್ಶನ್ಗೆ ಸಕಲ ಸೌಲಭ್ಯಗಳನ್ನು ಕೊಡೋದಕ್ಕೆ ಎಲ್ಲರೂ ಇದ್ದಾರೆ, ರಾಜಕಾರಣಿಗಳಿದ್ದಾರೆ, ಪೊಲೀಸರಿದ್ದಾರೆ. ಇವರಿಗೆ ನಂದೀಶ್ ಸಾಲ ತೀರಿಸೋರು ಯಾರು? ಅವರ ತಾಯಿಯ ಕಣ್ಣೀರೋರ್ಸೋರು ಯಾರು? ಹಾಗಿದ್ರೆ ಅಲ್ಲೂ ಕೂಡ ಬಡ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡ್ಬಿಡೋದಾ? ಏನು ಲಾಭ ಆಯಿತು ನಂದೀಶ್ಗೆ? ಯಾರಾದರೂ ಬರಬೇಕಿತ್ತಲ್ಲ, ಏನಪ್ಪ ನೀನು ಸಾಲ ನಾನು ನೋಡ್ತೀನಿ ಬಿಡೋ, ಎಲ್ಲ ಸರಿ ಮಾಡಿ. ಯಾರೂ ಬಂದಿಲ್ಲ. ಯಾರಾದರೂ ವಕೀಲರು ನೇಮಿಸಿದ್ರೆ ಅವ್ರಿಗೆ? ಇಲ್ಲ. ಇದ್ಯಾಕೆ ಯಾರು ಆಲೋಚನೆ ಮಾಡಲ್ಲ? ಅಂದರೆ ಎಲ್ಲರೂ ಕೂಡ ಗೆದ್ದೆತ್ತಿನ ಬಾಲ ಹಿಡಿಯೋದು. ನಿಮಗೆಲ್ರಿಗೂ ದರ್ಶನ ಬೇಕು, ಆ ಉಳಿದ ಹುಡುಗರು ಬೇಡ ಯಾರಿಗೂ ಕೂಡ, ಅಲ್ವಾ? ಈಗ ಪ್ರಶ್ನೆ ಮಾಡ್ಕೊಳ್ಳಿ. ಇನ್ನೊಂದು ಈಗ ಬರ್ತಾ ಇರೋಂಥ ಒಂದು ಬ್ರೇಕಿಂಗ್ ನ್ಯೂಸ್. ವಿಡಿಯೋ ಕಾಲ್ ಮಾಡಿದ್ದು ಸತ್ಯ, ವಿಡಿಯೋ ಕಾಲ್ ಮಾಡಿದ್ದು ನಿಜ ಎಂದರು ದರ್ಶನ್. ಫೋಟೋ ತೆಗೆದದ್ದು ಮಾತ್ರ ಯಾರು ಅಂತ ಗೊತ್ತಿಲ್ಲ, ಒಪ್ಕೊಂಡಿದ್ದಾರೆ. ಬೆಳಗ್ಗೆಯಿಂದಲೂ ದರ್ಶನ್ಗೆ ವಿಚಾರಣೆ ಬಿಸಿ, FIR ಆಗಿದೆ. ಫೋಟೋ ತೆಗೆದಿದ್ದ ವೇಲು ವಿಚಾರಣೆಗೆ ಕೂಡ ಸಿದ್ಧತೆ ಆಗ್ತಾ ಇದೆ. ವೇಲು ತೆಗೆದಿದ್ದಾರೆ ಅಂತ, ವೇಲು ಕೂಡ ವಿಲ್ಸನ್ ಗಾರ್ಡನ್ ನಾಗ ಅವರ ಜೊತೆ ಇರೋದು. 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು ಕೇಳಿರುವ ಪೊಲೀಸರು ಈ ಸಂದರ್ಭದಲ್ಲಿ ನಾನು ವಿಡಿಯೋ ಕಾಲ್ ಮಾಡಿದ್ದು ನಿಜ ಅಂತ ಒಪ್ಕೊಂಡಿದ್ದಾರಂತೆ. ನಿಜ ಒಪ್ಕೊಳ್ಳೋದೇನು, ಅದೇ ಪೊಲೀಸರು ಕೊಟ್ಟಿರ್ತಾರೆ ಮೊಬೈಲ್, ಇನ್ನೇನು. ಈ ನಡುವೆ ಬಳ್ಳಾರಿ ಜೈಲಿಗೆ ವರ್ಗಾವಣೆ ಆಗುವ ಟೆನ್ಷನ್ ಎನಿ ಟೈಮ್. ಯಾಕಂದರೆ ನಾಳೆ ಈ 14 ದಿನಗಳ ನ್ಯಾಯಾಂಗ ಬಂಧನ ಮುಗಿಯತ್ತೆ ಎಲ್ಲರದ್ದು, 17 ಜನರದ್ದು ಕೂಡ. ಸೊ ಹಾಗಾಗಿ ಮತ್ತೆ ಕೋರ್ಟ್ ಬಂದು ಹಾಜರಾಗಬೇಕಾಗತ್ತೆ. ಇಲ್ಲಿದ್ದೇ ಹಾಜರಾಗ್ತಾ, ಇಲ್ಲಿದ್ದಾರೆ ಅಂತಂದರೆ ವಿಡಿಯೋ ಕಾಲಲ್ಲಿ, ಏನು ಜೈಲಿಗೆ ಹೋಗೋದಿಲ್ಲ, ಕೋರ್ಟ್ಗೆ ಹೋಗೋದಿಲ್ಲ, ಇಲ್ಲಿಂದಲೇ. ಈ ನಡುವೆ ಅವ್ರನ್ನ FIR ಆಗಿದೆ. 4 FIR ಆಯಿತು. ಈಗ ಒಟ್ಟಾರೆಯಾಗಿ 4 ಕೇಸ್ ಆಯಿತು ಇವ್ರ ಮೇಲೆ. 2011ರಲ್ಲಿ ವಿಜಯಲಕ್ಷ್ಮಿ ಅವರ ಮೇಲೆ ಮಾಡಿದಂಥ ಅಟ್ಯಾಕು, ರೇಣುಕಾಸ್ವಾಮಿ ವಿಚಾರದಲ್ಲಿ A2 ಮತ್ತು ನಿನ್ನೆ 3 FIR ಆಗಿದೆ. 3 FIRಲ್ಲಿ 2 FIRಗಳಲ್ಲಿ A1 ದರ್ಶನ್. ಸೊ ಹಾಗಾಗಿ 4 ಕ್ರಿಮಿನಲ್ ಕೇಸ್ಗಳು ಈಗ ಅವರ ಮೇಲೆ ಇದೆ. ಇನ್ನು ದರ್ಶನ್ ಜೈಲಲ್ಲಿ ಟೀ ಕುಡಿಯುತ್ತಾ, ಸಿಗರೇಟ್ ಸೇರ್ತಾ, ರೌಡಿಗಳ ಜೊತೆ ಹರಟೆ ಹೊಡಿತಾ ಇದ್ದರೆ, ಇತ್ತ ಕಾಂಗ್ರೆಸ್ ಶಾಸಕ ಕಡಲೂರು ಉದಯ್ ಮಾತ್ರ ಇದೆಲ್ಲ ಲೆಕ್ಕಕ್ಕೆ ಇಲ್ಲ ಎಂಬಂತೆ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ದರ್ಶನ್ ಸಿಗರೇಟ್ ಸೇದಿದ್ದು ದೊಡ್ಡ ವಿಚಾರ ಅಲ್ವಂತೆ, ಅವರು ಕದ್ದು ಮುಚ್ಚಿ ಸಿಗರೇಟ್ ಸೇದಿದ್ದಾರೆ, ಆದರೆ ಇಷ್ಟು ದೊಡ್ಡ ವಿಚಾರ ಮಾಡಬಾರ್ದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದೇ ಉದಯ್ ಅವರ ಬಗ್ಗೆ ಪದೇ ಪದೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ರು. ಸರ್ಕಾರ ಬೀಳಿಸಿದ್ದು ಯಾರ ಹೆಸರನ್ನು ಉಲ್ಲೇಖ ಮಾಡ್ತಾ ಇದ್ರು ಅಂತಂದರೆ ಅದು ಇವರೇ. ಆ ಘಟನಾವಳಿಗಳು ನಿಮ್ಗೆ ಗೊತ್ತಿರುತ್ತೆ, ಈಗ ಹೇಳೋಕ್ಕೋದ್ರೆ ಟೈಮ್ ಆಗುತ್ತೆ. ಸಿಗರೇಟ್ ವಿಚಾರ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ.
ಬಿಡಿ ಸಿಗರೇಟ್ ಸೇರ್ತಾರೆ, ಟೀ ಕುಡಿತಾರೆ ಎಲ್ಲೋ. ಇದೆಲ್ಲ ಇರುವಂಥ ದಿನನಿತ್ಯ ಮಾಡುವಂಥ ಕೋಟ್ಯಾಂತರ ಜನ ಸೇರೋದು. ಇದೆಲ್ಲ ಇಶ್ಯೂನ ಇದನ್ನೆಲ್ಲ ಮೀಡಿಯಾದಲ್ಲಿ ಇಶ್ಯೂ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಟ್ಕೊಂಡು ಕೇಂದ್ರ ಮಂತ್ರಿಗಳು ವಿರೋಧ ಪಕ್ಷದ ನಾಯಕರುಗಳು ಇದ್ರ ಬಗ್ಗೆ ಮಾತಾಡುವಂಥ ಬೇರೆ ಇಲ್ವಾ ಚರ್ಚೆ ಮಾಡೋಕ್ಕೆ? ಬೇಕಾದಷ್ಟು ಇಶ್ಯೂಸ್ ಇದೆ, ರೈತರ ಸಮಸ್ಯೆಗಳು, ನಾವು ಭಾಳಷ್ಟು ಅಭಿವೃದ್ಧಿಲಿ ಹಿಂದುಳಿದಿದ್ದೀವಿ, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದು ಬಿಟ್ಬಿಟ್ಟು ಇವೆಲ್ಲ ಈ ಸಿಗರೇಟ್ ಸೇದೋದು ಒಂದು ದೊಡ್ಡ ವಿಚಾರನ. ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು. ಅಂಥವಕ್ಕೆಲ್ಲ ಅವಕಾಶ ಕೊಡಬಾರ್ದು. ಸುಮ್ಮನೆ ಅದೆಲ್ಲ ಏನು ಇವೆಲ್ಲ ಚಟಗಳು ನೋಡ್ರಿ, ಎಲ್ಲ ಚಟ. ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತುನಿಂದ ಹಿಡಿದು ದೊಡ್ಡ ಹುದ್ದೆಲಿರೋರು ಈ ಚಟಗಳು ಇರ್ತವೆ. ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ. ಸೊ ಅವೆಲ್ಲ ಏನು ಹೇಳುವಂಥದ್ದಲ್ಲ. ಎಲ್ಲೋ ಕದ್ದು ಮುಚ್ಚಿ ಸೇದಿರ್ತಾರೆ ಸಿಗರೇಟ್ಗಳು. ಯಾರೇ ಆದರೂ ಅಷ್ಟೇ. ಈಗ ವಿಧಾನಸೌಧಕ್ಕೆ ಬರ್ತಾರೆ, ಎಲ್ಲ ಬಾತ್ರೂಮಲ್ಲಿ ಹೋಗಿ ಸಿಗರೇಟ್ ಸೇದಿ ಬರ್ತಾರೆ. ಏನು ಮಾಡ್ತೀರಾ? ಅದು ನಮ್ಮಲ್ಲಿರೋ ವ್ಯವಸ್ಥೆನ ನಾವೇನು ಮಾಡೋಕ್ಕಾಗಲ್ಲ. ಅಲ್ಲೂ ಉದಯ್ ಅವರು ಹೇಳೋದು ಏನಂತಂದರೆ, ನೋಡಿ ಅವರೇನೋ ಜೈಲಿಗೆ ಹೋಗಿರ್ತಾರೆ, ಆದರೆ ಅಭ್ಯಾಸ ಇರೋದಿಲ್ವಾ, ಗಂಡ ಹೆಂಡತಿ ಜೊತೆ ಇರ್ತಾರೆ, ಮಕ್ಕಳ ಜೊತೆಗಿರ್ತಾರೆ, ಅವರನ್ನು ಕಳಿಸ್ಬೇಕಪ್ಪ, ಎಲ್ಲರೂ ಮಾಡೋದಲ್ವಾ ಅಂತೇಳಿ ಆರೋಪ. ಆ ಕಾರಣಕ್ಕಾಗಿ ಒಳಗೆ ಹೋಗಿದ್ದಾರೆ ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಇವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು? ಇವ್ರದ್ದು ಹೆಂಗಿದೆ ಅಂತಂದರೆ, ನೋಡಿ ಅದೆಲ್ಲ ಎಲ್ಲರೂ ಸಾಮಾನ್ಯ ಅಲ್ವಾ, ಗಂಡ ಹೆಂಡತಿ ಎಲ್ಲ ಜೊತೆಗಿರ್ತಾರೆ, ಮಕ್ಕಳ ಜೊತೆಗಿರ್ತಾರೆ, ಅವರೇನೋ ಆರೋಪ ಮಾಡಿ ಏನೋ ತಪ್ಪು ಮಾಡಿ ಒಳಗೆ ಹೋಗಿದ್ದಾರೆ, ಹಾಗಂತ ಹೆಂಡತಿ ಮಕ್ಕಳಿಂದ ದೂರ ಮಾಡೋದಾ ಅಂತ ಕೇಳ್ದಂಗಾಯ್ತು. ಈಗ ನಾಳೆ ಕೋರ್ಟಲ್ಲಿ ಯಾರು ಕೇಳ್ಬೋದು, ಸರ್ ಅವರೇನು ಎಲ್ರಿಗಿರುವಂಥದ್ದು ಅವ್ರಿಗೂ ಕೊಡಬೇಕಲ್ಲ, ಹೆಂಡತಿ ಮಕ್ಕಳನ್ನ ಕಳಿಸ್ಬೇಕಲ್ಲ, ಜೊತೆಯಲ್ಲಿ ಇರಬೇಕಲ್ಲ, ಅಲ್ಲಿಂದಲೇ ಶಾಲೆ ಸ್ಕೂಲ್ಗೆ ಸಂಸಾರ ಎಲ್ಲ ಒಳಗೆ ಮಾಡಲಲ್ಲ, ಹಂಗಾಯ್ತು ಪ್ರಶ್ನೆ.